ಇನ್ನು ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಸಂಕೀರ್ತನಾ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗುವಂತ ಸಂಕೀರ್ತನಾ ಯಾತ್ರೆ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಜಯಂತಿ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ. ಜಾಮಿಯಾ ಮಸೀದಿಯ ಪಕ್ಕದಲ್ಲೇ ಸಾಗುವಂತ ಯಾತ್ರೆ ಇದು. ಮಸೀದಿ ಬಳಿ ಐಜಿಪಿ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಮಂಡ್ಯ ಎಸ್ಪಿ ಇಬ್ಬರು ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಭದ್ರತೆ. ಮೆರವಣಿಗೆಯಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆ ಮೊಳಗಿದೆ. ಇದು ಶ್ರೀರಂಗಪಟ್ಟಣದಲ್ಲಿ ಆಗ್ತಿರುವಂತಹ ಮೆರವಣಿಗೆ. ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ. ಇನ್ನು ಇದರ ಮೆರವಣಿಗೆ ಹಿನ್ನೆಲೆ ಐಜಿಪಿ ಅವರು ಭದ್ರತೆಯನ್ನು ಪರಿಶೀಲಿಸಿದ್ದಾರೆ. ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯ ಅವರಿಂದ ಪರಿಶೀಲನೆ, ಜಾಮಿಯಾ ಮಸೀದಿ ಬಳಿ ಪರಿಶೀಲನೆ ನಡೆಸಲಾಗಿದೆ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಐಜಿಪಿ ಅವರು ಅಲ್ಲಿ ಬಂದು ಭದ್ರತೆಯ ಪರಿಶೀಲನೆ ನಡೆಸಿದರು. ಸೊ ಕೋಮು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಒಂದು ಸಣ್ಣ ಘಟನೆ ಕೂಡ ದೊಡ್ಡ ಮಟ್ಟದ ಘರ್ಷಣೆಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಮತ್ತೇನಾದರೂ ಸಮಸ್ಯೆ ಆದಾಗ ಪೊಲೀಸರನ್ನೇ ಪ್ರಶ್ನೆ ಮಾಡಲಾಗುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೀವೇನು ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆ ಅಂದರೆ ಹಿಂದಿನ ಕೆಲವು ಘಟನೆಗಳಲ್ಲಿ ನೋಡಿದ್ದೀವಿ. ಸೊ ಆ ಕಾರಣಕ್ಕೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಸಮಸ್ಯೆಗಳಾಗದಂತೆ ಸಾರ್ವಜನಿಕರ ಒಂದು ಸುವ್ಯವಸ್ಥೆ ನಿಟ್ಟಿನಲ್ಲಿ ಸೊ ಮಸೀದಿ ಬಳಿ ಐಜಿಪಿ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಪ್ರತಿಯೊಂದು ಕ್ರಮಗಳನ್ನು ಕೂಡ ಏನೇನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅದನ್ನು ಸ್ವತಃ ಅವರು ಪರಿಶೀಲಿಸಿದ್ದಾರೆ. ನಮ್ಮ ಮಂಡ್ಯದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಶಾಂತ್, ಇವತ್ತು ಸಂಕೀರ್ತನಾ ಯಾತ್ರೆ ಶುರುವಾಗಿದೆ, ಯಾವ ರೀತಿಯಾಗಿ ಸಾಗ್ತಿದೆ, ಜೊತೆಗೆ ಜಾಮಿಯಾ ಮಸೀದಿ ಬಳಿ ಯಾವ ರೀತಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಅಂತ? ಅವಿನಾಶ್, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಬೃಹತ್ ಆದಂಥ ಶೋಭಾ ಸಂಕೀರ್ತನಾ ಯಾತ್ರೆ ಕೂಡ ಆರಂಭವಾಗಿರುವಂಥದ್ದು. ಬೆಳಗ್ಗೆ ಈ ಒಂದು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಈ ಒಂದು ವೇದಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರದಲ್ಲಿ ಈಗಾಗಲೇ 1.5 ಗಂಟೆಗಳ ಹಿಂದೆ ಈ ಒಂದು ಯಾತ್ರೆ ಆರಂಭ ಆಗಿರುವಂಥದ್ದು. ಸುಮಾರು ಈಗಾಗಲೇ 2 ಕಿಲೋಮೀಟರ್ ದೂರದಲ್ಲೂ ಯಾತ್ರೆ ಬರ್ತಾ ಇರುವಂಥದ್ದು. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ, ಈ ಒಂದು ಮಾರ್ಗದ ಮೂಲಕವೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹನುಮ ಮಾಲಾ ದಾರಿಗಳು ಕೂಡ ಆಗಮಿಸ್ತಾರೆ. ಬಹಳ ಪ್ರಮುಖವಾಗಿ ಈ ಒಂದು ಸ್ಥಳ ಏನಿದೆ, ಜಾಮಿಯಾ ಮಸೀದಿ ಪಕ್ಕದಲ್ಲೇ ಈ ಒಂದು ಸಂಕೀರ್ತನಾ ಯಾತ್ರೆ ಸಾಗುವಂಥದ್ದು. ಹೀಗಾಗಿ ಜಾಮಿಯಾ ಮಸೀದಿ ಬಳಿ ಬೃಹತ್ ಆದಂಥ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿರುವಂಥದ್ದು. ಪೊಲೀಸರು ಕೂಡ ಇಡೀ ಜಾಮಿಯಾ ಮಸೀದಿ ಪಕ್ಕದಲ್ಲಿ ಸರ್ಪಗಾವೆಲನ್ನು ಹಾಕಿರುವಂಥ ದೃಶ್ಯದಲ್ಲಿ ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಇಲ್ಲೇನು ಕಾಣ್ತಾ ಇದೆ, 2 KSRP ವಾಹನಗಳನ್ನು ಕೂಡ ಈ ಒಂದು ಮಾರ್ಗದಲ್ಲಿ ಅಡ್ಡವಾಗಿ ನಿಲ್ಲಿಸಿಕೊಂಡು ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಈಗಾಗಲೇ ನಿಮಿಷಾಂಬ ದೇವಸ್ಥಾನದಿಂದಲೂ ಕೂಡ ಯಾತ್ರೆ ಸಾಗ್ತಾ ಬರ್ತಾ ಇದೆ. ಈ ಒಂದು ಜಾಮಿಯಾ ಮಸೀದಿ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ಆ ಒಂದು ರಸ್ತೆಯ ಮೂಲಕವಾಗಿ ರಂಗನಾಥಸ್ವಾಮಿ ದೇವಸ್ಥಾನದ ಬಳಿಗೆ ಈ ಒಂದು ಯಾತ್ರೆ ಸಾಗುವಂಥದ್ದು. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಿರೋದು. ಮತ್ತೊಂದು ಕಡೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಈ ಒಂದು ಸರ್ಕಲ್ನಲ್ಲೇ ಸಾಕಷ್ಟು ಜನ ಹನುಮ ಮಾಲಾಧಾರಿಗಳು ಕೂಡ ಈಗಾಗಲೇ ಇಲ್ಲೊಂದು ಗೋಷ್ಠಿಗಳು ಕೂಡ ಕೂಗ್ತಾ ಇರುವಂಥದ್ದು. ಸಾಕಷ್ಟು ಅಂದರೆ ಬೆಳಗ್ಗೆಯಿಂದಲೂ ಕೂಡ ಸಂಪೂರ್ಣವಾಗಿ ಶ್ರೀರಂಗಪಟ್ಟಣ ಕೇಸರಿ ಮಯ ಆಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾಕಷ್ಟು ಹನುಮದಾರಿಗಳನ್ನು ಉದ್ದೇಶಿಸಿ ಮಾತಾಡಿದ್ರು. ಸಾವಿರಾರು ಹನುಮದಾರಿಗಳು ಕೂಡ ಈಗಾಗಲೇ ಸುಮಾರು 2 ಕಿಲೋಮೀಟರ್ ದೂರದಿಂದಲೂ ಕೂಡ ಸಾಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಒಂದು ಸ್ಥಳ ಸಾಕಷ್ಟು ಸೂಕ್ಷ್ಮ ಪ್ರದೇಶ, ಸಾಕಷ್ಟು ಅಂದರೆ ಬಹಳ ಪ್ರಮುಖವಾಗಿ ಹನುಮದಾರಿಗಳು ಈ ಒಂದು ಜಾಮಿಯಾ ಮಸೀದಿ ಸ್ಥಳದಲ್ಲಿಯೇ ಮೂಡಲವಾಗಿಲ್ಲ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಈ ಒಂದು ಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿಯೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯ ಅವರೇ ಈ ಒಂದು ಸ್ಥಳದಲ್ಲಿ ಮೊಕ್ಕಾಮೂಡಿರುವಂಥದ್ದು. ಯಾಕಂದರೆ ಜಾಮಿಯಾ ಮಸೀದಿ ಸ್ಥಳದಲ್ಲಿಯೇ ನಾವೊಂದು ಮತ್ತೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸಂಕಲ್ಪದೊಂದಿಗೆ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಜಾಮಿಯಾ ಮಸೀದಿಯ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ನಿರ್ಮಾಣಿಸಿರುವಂಥದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ಕೂಡ ನೇಮಕ ಮಾಡಿರುವಂಥದ್ದು. ಮಸೀದಿಯ ಮೇಲ್ಭಾಗದಲ್ಲೂ ಕೂಡ ಡ್ರೋನ್ಗಳು ಮತ್ತು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸುತ್ತಲೂ ಕೂಡ ನೋಡ್ತಾ ಇದ್ದಿರೋ ದೃಶ್ಯದಲ್ಲಿ KSRP ವಾಹನಗಳು, ಅಗ್ನಿಶಾಮಕ ವಾಹನಗಳು ಕೂಡ ನೇಮಕವಾಗಿರುವಂಥದ್ದು. ಖುದ್ದು ಸ್ಥಳಕ್ಕೆ SP ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅಂದರೆ ಈ ಒಂದು ರಸ್ತೆಯ ಪಕ್ಕದಲ್ಲೇ ಈ ಒಂದು ಯಾತ್ರೆ ಸಾಗುತ್ತೆ. ಸಾವಿರಾರು ಜನರು ಕೂಡ ಈ ಒಂದು ಸ್ಥಳದಲ್ಲಿ ಸಾಕ್ತಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಥಳಕ್ಕೆ ಯಾತ್ರಿಗಳು ಕೂಡ ಬರ್ತಾರೆ. ಅವಿನಾಶ್, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ.